ವಿಷಯ ಏನಂದ್ರೆ ಯಾರು ನನ್ನ ಮೇಲೆ ಆರೋಪ ವಹಿಸಿದ್ರಲ್ಲ ಅವರೇ ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದಾರೆ ಸರ್. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಫೈಲಲ್ಲೇ ಇದೆ ನೋಡಿ ಸರ್. ಗೊತ್ತಾಯ್ತು, ಇದೇ ಕಾರಣಕ್ಕೆ ನಿಮ್ಮ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿದೆ. ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟೇ ಅಲ್ಲ, ನಿಮ್ಮ ಕಾರ್ಯವೈಖರಿನ ಮೆಚ್ಚಿ ಡಿಪಾರ್ಟ್ಮೆಂಟ್ ಇಂದ ನಿಮ್ಗೊಂದು ಸನ್ಮಾನ ಸಮಾರಂಭ ಏರ್ಪಡಿಸಿದ್ದಾರೆ. ಸರ್ ನೀವು ಹೇಳ್ತಾ ಇರೋದು ನನಗೆ ನಂಬಕ್ಕೆ ಆಗ್ತಿಲ್ಲ ಸರ್. ಸರ್ ಈ ನಿಮ್ಮ ಉಪಕಾರನ ನಾನು ಸಾಯೋವರೆಗೂ ಮರೆಯಲ್ಲ ಸರ್. ಇನ್ಮೇಲೆ ಇದೇ ತರ ರಿಟೈರ್ಡ್ ಆಗೋವರೆಗೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ. ಖಂಡಿತ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ದೇವ್ರೆ, ಅಂತೂ ಈ ನನ್ನ ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡಿಸ್ತಾ ಇಲ್ಲಪ್ಪ. ಹಾಂ, ಈ ವಿಷಯನ ಸರೋಜಾಗಿ ಹೇಳ್ತೀನಿ. ಮಗಳೇ, ನಿನ್ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿರೋದನ್ನ ಮೊದಲು ನನ್ನ ಗಂಡಂಗೆ ಹೇಳಬೇಕು. ಆಮೇಲೆ ಬೇಕಿದ್ರೆ ನೀನ್ ನಿನ್ನ ಹೆಂಡತಿಗೆ ಹೇಳ್ಕೊ. ಮಗಳೇ, ಬಾಮ್ಮ ಮನೆಗೆ. ನನಗೆ ಈ ಮನೆ ಋಣ ಮುಗ್ದು ಯಾವುದೋ ಕಾಲ ಆಯ್ತು. ನಿನ್ ಗಂಡನ್ಗೆ ಕೆಟ್ಟ ಮೇಲಾದ್ರೂ ಒಳ್ಳೆ ಬುದ್ಧಿ ಬರ್ಲಿ ಅಂತ ಹೇಳೋದಕ್ ಬಂದೆ. ನರಸಿಂಹನ ನೀನ್ ಎಷ್ಟೇ ತುಳಿದ್ರು ಅವನ್ ಮಾತ್ರ ನಿನ್ನ ಉಳಿಸ್ಕೊಂಡೇ ಬಂದ. ಆದ್ರೂ ನೀನ್ ಬದ್ಲಾಗೇ ಇಲ್ಲ ಅಲ್ವಾ? ಅದ್ ಯಾವಳೋ ಕನ್ನಿಕಾ ಅನ್ನೋಳನ್ನ ಕರ್ಸಿ ಅವನ್ ಭವಿಷ್ಯನೇ ಹಾಳು ಮಾಡೋದಕ್ ನೋಡ್ದೆ. ಆದ್ರೆ ಅವಳು ನನ್ನ ಜೀವನಾನೇ ಕಿತ್ಕೊಳ್ಳೋದಕ್ ನೋಡಿದ್ಲು. ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ನನ್ ಗಂಡ ಅವಳನ್ನ ಮನೆಯಿಂದ ಆಚೆ ಹಾಕ್ದ. ಇಷ್ಟ ಎಲ್ಲ ಆದ್ಮೇಲೂ ನೀನ್ ನನ್ ಗಂಡನ್ಗೆ ಒಳ್ಳೇದ್ ಬಯಸ್ತೀಯಾ ಅಥವಾ ಒಳ್ಳೇದ್ ಮಾಡ್ತೀಯಾ? ಖಂಡಿತ ಇಲ್ಲ. ಈಗ್ಲೂ ಅವನ್ಗೆ ಕೆಟ್ಟದೇ ಬಯಸ್ತೀಯಾ ಅಲ್ವಾ? ಅದೇ ಕಾರಣಕ್ಕೆ ನನಗೆ ನಿನ್ ಸಂಬಂಧ ಬೇಡ ಅಂತ ಹೇಳೋದಕ್ ಬಂದಿದ್ದೀನಿ. ಇನ್ ಮುಂದೆ ನೀನ್ ಯಾರೋ ನಾನ್ ಯಾರೋ. ಸಂಜನಾ ಪ್ಲೀಸ್ ಮಾ, ಹಾಗೆಲ್ಲ ಮಾತಾಡಬೇಡ. ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ತಾನೆ. ಲಂಚಕ್ಕೆ ಇನ್ನೊಬ್ರು ಮುಂದೆ ಕೈ ಚಾಚು ಅಂತ ನಾನ್ ಹೇಳಿದ್ನ? ನನ್ ಗಂಡನ್ ಜೀವನದ ಜೊತೆ ಚೆಲ್ಲಾಟ ಆಡು ಅಂತ ನಾನ್ ಹೇಳಿದ್ನ? ಇದನ್ನೆಲ್ಲ ನಿನ್ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡು ನನಗೋಸ್ಕರ ಅಂತ ನೆಪ ಹೇಳಿದ್ರೆ ನಾನ್ ಒಪ್ಕೊಳ್ತೀನಿ ಅಂತ ಅನ್ಕೊಂಡಿದ್ಯಾ? ಖಂಡಿತ ಒಪ್ಕೊಳ್ಳಲ್ಲ. ನರಸಿಂಹ ನನಗ್ ಕಟ್ಟಿರೋ ಈ ತಾಳಿನೇ ನನ್ನ ಪಾಲಿಗೆ ಬ್ರಹ್ಮಗಂಟು. ಕೊನೆ ಉಸಿರಿರೋವರೆಗೂ ಅವನ್ ಜೊತೆಲೆ ನಾನು ಬದುಕ್ತೀನಿ ಹೊತ್ತು ಕನ್ಸಲ್ಲೂ ನಾನು ವಾಪಸ್ ಬರ್ತೀನಿ ಅಂತ ಯಾವತ್ತೂ ಅನ್ಕೋಬೇಡ.